ಹಬ್ಬನೆಲ್ಲ ಹೇಗೆ ಮಾಡಿದ್ರಿ? ನಾವು ಮಾತ್ರ ಅಲ್ಲ, ಅತ್ತೆ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನು ಇವಳು ಮಳೆ ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ನಮ್ಮ ಯುಗಾದಿನ ನಾವು ಮಳೆಯೊಂದಿಗೆ ಬರಮಾಡ್ಕೊಂಡಿದ್ದೀವಿ. ಹಬ್ಬ ಅಂದಮೇಲೆ ಶಾಪಿಂಗ್ ಮಾಡಲೇಬೇಕಲ್ವಾ? ನಾವು ಕೂಡ ಶಾಪಿಂಗ್ ಮಾಡಿದ್ವಿ, ಆದರೆ ಆ ವಿಡಿಯೋನ ಇಲ್ಲಿ ಶೇರ್ ಮಾಡೋದಿಲ್ಲ. ನೀವೆಲ್ಲರೂ ಅಂದ್ಕೊತೀರ ಏನಪ್ಪ ಇವ್ರು ಯಾವಾಗಲೂ ಶಾಪಿಂಗ್ ಮಾಡ್ತಾರೆ ಅಂತ. ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ. ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಏನಾದರೂ ತಿನ್ನುವ ಅಂತ ಬಂದಿದ್ದೀವಿ. ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಮತ್ತೆ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ನನ್ನ ಮಗ ನನಗೆ ಕೇಳ್ತಾ ಇದ್ದಾನೆ, ಅಮ್ಮ ನೀವು ಯಾವಾಗಲೂ ಶಾಪಿಂಗ್ ಮಾಡ್ತೀರಲ್ಲ, ಏನಕ್ಕೆ ನಿನ್ನ ಇರೋದು ಬಟ್ಟೆನ ಹಾಕೋ ಅಂತ. ಅದಕ್ಕೆ ನಾನು ಕೇಳಿದೆ, ಅಲ್ಲ ಮಗನೇ ನೀನು ಮಾತ್ರ ಹಾಕೋದಿಲ್ಲ, ನಾನು ಮಾತ್ರ ಹಳೆ ಬಟ್ಟೆ ಹಾಕಬೇಕಾ ಅಂತ. ಡ್ಯಾಡಿದು ದುಡ್ಡೆಲ್ಲ ಖರ್ಚು ಮಾಡಿಸ್ತಾ ಇದೆಯಾ ಅಂತಿದ್ದಾನೆ. ನಾನು ಹೇಳ್ದೆ, ಹೌದು ಹಬ್ಬ ಅಲ್ವಾ, ಹಬ್ಬಕ್ಕೆ ಕೊಡಿಸ್ಬೇಕಾಗುತ್ತೆ ಡ್ಯಾಡಿ ಅಂತ ಹೇಳ್ತಿದ್ದೀನಿ. ಇದೆಲ್ಲ ಆದಮೇಲೆ ಮನೆಗೆ ಸ್ವಲ್ಪ ಬೇಕಾಗಿರೋ ಐಟಮ್ಸ್ನ ತರಲಿಕ್ಕೆ ಅಲ್ಲೇ ಹತ್ತಿರದಲ್ಲಿ ಹೋಗಿದ್ವಿ. ಕೆಲವೊಂದು ವಸ್ತುಗಳಷ್ಟೇ. ನಾವಿನ್ನು ಹೂವು ಎಲ್ಲ ಮಾರ್ಕೆಟ್ಗೆ ಹೋಗಿ ತಗೊಬರ್ತಾರೆ ಬೆಳಿಗ್ಗೆನೆ. ಏನಾದರೂ ವಿಶೇಷ ಎಲ್ಲ ಇದ್ದಾಗ ನಾವು ಮಾರ್ಕೆಟಿಂದನೇ ಹೂವು ಎಲ್ಲ ತರೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಕಾರ್ಯಗಳು ಮುಗಿಸಿ ದೇವ್ರಿಗೆ ಪೂಜೆ ಕೂಡ ಮಾಡಿದ್ವಿ. ಅಪ್ಪ ಮಗನೂ ಪೂಜೆ ಮಾಡಿಕೊಂಡ್ರು. ಎಲ್ಲರೂ ಮನೇಲೂ ಮಾಡೋ ಥರನೇ. ಹಾಗಾಗಿ ಆ ವಿಡಿಯೋಸ್ನೆಲ್ಲ ನಾನು ಎಲ್ಲೂ ಹಾಕಲ್ಲ. ಎಲ್ಲರೂ ಅವ್ರವ್ರದ್ದೇ ರೀತಿಯಲ್ಲಿ ಪೂಜೆಗಳು ಮಾಡ್ತಾರೆ. ನಾವು ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ಹೊಸದಾಗಿ ಓಪನ್ ಆಗಿದೆ. ಇನ್ನು ಕೆಲಸಗಳು ನಡೀತಾ ಇದೆ. ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಕಲ್ಲಲ್ಲಿ ಮಾಡಿರುವಂಥ ದೇವಸ್ಥಾನ. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಆದಮೇಲೆ ಊಟನೂ ಮಾಡಿದ್ವಿ. ಊಟ ಎಲ್ಲ ಸಿಂಪಲಾಗಿ ಮಾಡಿಕೊಂಡ್ವಿ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯಾವಾಗಲೂ ಫುಡ್ಡನ್ನು ಮಾಡ್ಕೊಳ್ಳೋದು. ತುಂಬ ಮಾಡಿಟ್ಟು ತಿನ್ನಲಿಕ್ಕಾಗಲಿಲ್ಲ ಅಂದರೆ ವೇಸ್ಟ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ. ಮನೆ ಹತ್ರ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಬ್ಬನೆಲ್ಲ ಹೇಗೆ ಮಾಡಿದ್ರಿ? ಚೆನ್ನಾಗಾಯ್ತು ಹಬ್ಬ ಎಲ್ಲ? ನಾವು ಕೂಡ ಚೆನ್ನಾಗಿ ಮಾಡಿದ್ವಿ. ನಾವು ಮಾತ್ರ ಅಲ್ಲ, ಅತ್ತೆ ಮಗನೂ ಬಂದಿದ್ದ. ಹಸ್ಬೆಂಡು ಅತ್ತೆ ಮಗ ಇಲ್ಲೇ ಹೊರಗಡೆ ಹೋಗಿದ್ದಾರೆ. ನಮ್ಮದು ಊಟ ಎಲ್ಲ ಆಯಿತು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಬ್ಬ ಒಂಥರ. ಹಾಗೆ ನೈಟಲ್ಲಿ ತಂಗಿ ಕೂಡ ಬಂದಿದ್ಲು. ನಾವೆಲ್ಲ ಊಟ ಮಾಡಿ ಹೊರಗಡೆ ವಾಕ್ ಮಾಡ್ತಾ ಇದ್ವಿ. ತುಂಬ ದಿನಗಳಾದಮೇಲೆ ಬಂದಾಗ ಅವನು ತುಂಬ ಮಿಸ್ ಮಾಡ್ಕೊಂಡಿರ್ತಾನಲ್ವ. ಈ ಥರ ಆಟ ಆಡ್ಕೊಂಡೇ ಇರ್ತಾನೆ. ಯಾವಾಗಲೂ ನಾನು ಹಸ್ಬೆಂಡು ಮಗ 3 ಜನ ಇರೋದ್ರಿಂದ ಅವನಿಗೂ ಬೋರ್ ಅನಿಸಿರುತ್ತೆ. ಯಾರಾದರೂ ಬರೋದೇ ಕಾಯ್ತಾ ಇರ್ತಾನೆ. ಹಾಗೆ ಅವರಿಬ್ಬರು ಆಟ ಆಡ್ತಾ ಇದ್ದಾರೆ. ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ? ಎಲ್ಲರೂ ಚೆನ್ನಾಗೇ ಮಾಡಿರ್ತೀರ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ, ನನಗೆ ಗೊತ್ತಿರೋ ಹಾಗೆ ಹಬ್ಬ ಮಾಡಿಕೊಂಡೆ.
ನೀವು ಕೂಡ ಅಷ್ಟೇ ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಕೂಡ ಹಬ್ಬನ ಮಾಡಿರ್ತೀರ. ಹಾಗೆ ಈ ಯುಗಾದಿ ಹಬ್ಬ ಎಲ್ರಿಗೂ ಹೊಸತನವನ್ನು ತರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಬೇವು ಬೆಲ್ಲ ತಿಂದಿದ್ದಾಯಿತು, ಅದೇ ರೀತಿ ಒಳ್ಳೇದು ಮಾತಾಡಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.